ಇರ್ಫಾನ್ ಸರ್, ನಿಮ್ಮ KOSCC ಆಲ್ರೆಡಿ ಈಗ ಪ್ರಪಂಚದ ಅತಿ ದೊಡ್ಡ ಒಂದು ಕೋಚಿಂಗ್ ಕ್ಯಾಂಪಾಗಿ ಹೊರಗೆ ಬಿದ್ದಿದೆ. ಇದೊಂದು ಇವತ್ತಿಗೆ 29 ವರ್ಷ ಆಯಿತು ಅನ್ನೋ ಮಾತು. ಸರ್, ಹೇಗೆ ಸ್ಟಾರ್ಟ್ ಆಯಿತು? ಈ ಯೋಚನೆ ಯಾಕೆ ಬಂತು? ಇದಕ್ಕೆ ಕಾರಣ ಏನಂದರೆ, ನನಗೆ ಕ್ರಿಕೆಟ್ ಅಂದರೆ ತುಂಬ ಆಸೆ, ತುಂಬ ಪ್ರೀತಿ ಕ್ರಿಕೆಟಿಂದ. ಈ ಗೇಮಿಗೆ ನಾನು ಲೈಫ್ ಕೊಡೋಕ್ಕೆ ತಯಾರಾಗಿದ್ದೆ. ಏನು ದೊಡ್ಡ ಲೆವೆಲಲ್ಲಿ ನಾನು ಆಡಲಿಲ್ಲ, ಬಟ್ ಸ್ವಸ್ತಿಕ್ ಯೂನಿಯನ್ ಕರ್ನಾಟಕದ ಪ್ರೀಮಿಯರ್ ಕ್ಲಬ್ ಅದು, ಅದರಲ್ಲಿ ಕ್ಯಾಪ್ಟನ್ ಮಾಡ್ತಾ ಒಂದು ಟೈಮಲ್ಲಿ ನನಗೆ ನನ್ನ ಮನಸ್ಸಲ್ಲಿ ಬಂತು, ಈಗ ನಾನು 34 ಇಯರ್ಸ್ ಆಗಿದ್ದೀನಿ, ಇನ್ನು ಮುಂದೆ ಏನು ನಾನು ಹೇಗೆ ಗೇಮಲ್ಲಿ ಕನೆಕ್ಟೆಡ್ ಆಗಿರಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕೋಚಿಂಗ್ ಮಾಡಬೇಕು, ಕೋಚಿಂಗ್ ಕ್ಯಾಂಪ್ ನಡೆಸಬೇಕು, ಏನಾದ್ರು ಮಾಡಿ ನಾನು ಕನೆಕ್ಟೆಡ್ ಆಗಿರಬೇಕು, ಈ ಗೇಮಿಂದ ನಾನು ದೂರ ಹೋಗಬೇಡ್ದು. ಆ ವಿಚಾರದಿಂದ ನಾನು ಕ್ರಿಕೆಟ್ ಕ್ಯಾಂಪ್ ಸ್ಟಾರ್ಟ್ ಮಾಡೋದು ಯೋಚನೆ ಮಾಡಿದೆ. ಸರ್, ಇವಾಗ ನೀವು ಮೊದಲಿಗೆ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಇತ್ತು ಅಂತ? 96ರಲ್ಲಿ ನಿಮ್ಮ ಕ್ಯಾಂಪ್ ಸ್ಟಾರ್ಟ್ ಆಗಿತ್ತು. 96ರಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ತುಂಬ ಪ್ರೀತಿಯಿಂದ, ಒಂದು ಆಸೆಯಿಂದ, ಒಂದು ಉತ್ಸಾಹದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಸ್ಟಾರ್ಟ್ ಮಾಡಿದ ದಿವಸ ಅದಕ್ಕಿಂತ ಮುಂಚೆ ನಮಗೆ ಗ್ರೌಂಡಿಗೆಲ್ಲ ಪ್ರಾಬ್ಲಮ್ ಆಯಿತು. ಫಸ್ಟ್ ಒಂದು ಗ್ರೌಂಡ್ ಮಾಡಿದ್ವಿ, ಅದು ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಯಿತು. ಪುನಃ 2-3 ಬೇರೆ ಗ್ರೌಂಡ್ ನೋಡಿದ್ವಿ. ಕೊನೆಗೆ ಈ RBNS ಅವರು ನಮಗೆ ಸಪೋರ್ಟ್ ಮಾಡಿದ್ರು. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಅದು ರಶಲ್ಲಿತ್ತು. ನಮ್ಮ ಹತ್ರ 4 ನೆಟ್ಟು, ಆಮೇಲೆ ತುಂಬ ಕಡಿಮೆ ಹುಡುಗರು, ನಮ್ಮ ಹೆಸರಿಗೆ ಯಾರು ಬರ್ತಾರೆ ಅಂತ ಹಂಗಾಗೋಗಿತ್ತು. ಈ ಕ್ಯಾಂಪ್ ಈಗ ನಾವು 29 ವರ್ಷ ಆಗಿದೆ, 29 ದಿವಸ ನಡೀತದೋ ಇಲ್ವೋ ಅಂತಿತ್ತು. ಆ ಥರ ಅಷ್ಟು ಪ್ರೆಷರ್, ಅಷ್ಟು ಟೆನ್ಷನ್ ಇತ್ತು. ದೊಡ್ಡ ಕ್ಯಾಂಪ್ಸ್ ಇತ್ತು, ಬೇರೆ ಬೇರೆ ದೊಡ್ಡ ಕ್ರಿಕೆಟರ್ಸ್ ಎಲ್ಲ ಕ್ಯಾಂಪ್ ನಡೆಸ್ತಿದ್ರು. ಅವ್ರ ಮುಂದೆ ನಾವು ಏನು ಅಂತ ಜನನೂ ಕೇಳ್ತಿದ್ರು, ಇವ್ರು ಹೆಂಗೆ ಮಾಡ್ತಾರೆ, ಇವ್ರಿಗೆ ಸಾಧ್ಯವಿಲ್ಲ ಅಂತ ನೆಗೆಟಿವ್ ಕಾಮೆಂಟ್ಸ್ ಸುಮಾರಿತ್ತು. ನಮಗೆ ಅದು ನಾವು ಮಾಡಬೇಕು ಒಂದು ಹಠ ಇತ್ತು, ಮಾಡಲೇಬೇಕು, ಹೆಂಗಾನ ಮಾಡಿ ನಾನು ಕ್ರಿಕೆಟಲ್ಲಿ ಇರಬೇಕು, ಕ್ರಿಕೆಟಿಂದ ಆಚೆ ಹೋಗಬೇಡ್ದು. ಆ ಹಠದಲ್ಲಿ ಕಷ್ಟಪಟ್ಟು ನಮ್ಮ ಕೋಚಸ್ ಇರಲಿ, ನಮ್ಮ ಗ್ರೌಂಡ್ ಸ್ಟಾಫ್ ಇರಲಿ, ನಮ್ಮ ಸಪೋರ್ಟರ್ಸ್ ಇರಲಿ, ಮತ್ತು ಬರ್ತಾ ಹುಡುಗರು ಅವ್ರ ಪೇರೆಂಟ್ಸು ಎಲ್ಲ ಸಪೋರ್ಟ್ ಮಾಡಿ ಈಗ 29 ವರ್ಷಕ್ಕೆ ನಾವು ಸೇರಿದ್ದೀವಿ. ಸರ್, ಈ 29 ವರ್ಷಗಳೇ ಸಾಕಷ್ಟು ಜನ ನಿಮಗೆ ಸಪೋರ್ಟ್ಗಳನ್ನ ಮಾಡ್ತಾ ಬಂದಿದ್ದಾರೆ, ಇದನ್ನು ಬೆಳೆಸ್ಕೊಂಡು ಹೋಗಿದೆ. ಆದರೆ ಮೊದಲಿಗೆ 96ರಲ್ಲಿ ಸ್ಟಾರ್ಟ್ ಮಾಡುವಾಗ ನಿಮ್ಮ ಮಾರಲ್ ಸಪೋರ್ಟ್ ಏನು ಇತ್ತವ್ರು ಯಾರು ಸರ್? ಫಸ್ಟ್ ಆಫ್ ಆಲ್ ನನಗೆ ನಾನು ಹೇಳಬೇಕಂದ್ರೆ, ಮೊಹಮ್ಮದ್ ಅಜರುದ್ದೀನ್ ನನಗೆ ತುಂಬ ಎನ್ಕರೇಜ್ ಮಾಡಿದ್ರು. ಅವರು ಸಹ ನನ್ನ ಜೊತೆಗೆ ಸೇರಿ ಕ್ಯಾಂಪ್ ಮಾಡಬೇಕಂತಿದ್ರು. ಬಟ್ ಆ ಟೈಮ್ಗೆ ಅವರು ಇಂಡಿಯಾ ಕ್ಯಾಪ್ಟನ್ ಆಗಿದ್ದರು, ತುಂಬ ಟ್ರಾವೆಲ್ ಟೂರ್ಸ್ ಎಲ್ಲ ಇರೋದು, ಅವ್ರು ಇರೋಕ್ಕೆ ಸಾಧ್ಯವಿರಲಿಲ್ಲ. ನೀವು ಮಾಡಿ ಆಮೇಲೆ ನೋಡೋಣ ಅಂತ ನನಗೆ ಪ್ರೋತ್ಸಾಹ ಕೊಟ್ಟರು. ಅದ್ರ ಜೊತೆಗೆ ನನಗೆ ನೋಡಿದ್ರೆ ES ಪ್ರಸನ್ನ ಲೆಜೆಂಡ್ ಅವರಿಲ್ಲಿ ಸುನೀಲ್ ಜೋಶಿ ಅವರು, BS ಚಂದ್ರಶೇಖರ್, ಮತ್ತು ಇನ್ನಷ್ಟೊಂದು ನಮ್ಮ ಕೋಚಸ್ಸು, ಮತ್ತು ಶ್ರೀನಿವಾಸ್ ಪವಾರ್ ಅಂತ ಒಬ್ಬರು ನನ್ನ ಜೊತೆಗಿದ್ದರು. ಅವರು ಆ ಟೈಮ್ ಯಂಗ್ಸ್ಟರ್ ಆಡ್ತಿದ್ರು, ಬಟ್ ನನಗೆ ಈ ಕ್ಯಾಂಪ್ ಸೆಟಪ್ ಮಾಡಲಿಕ್ಕೆ, ಅದು ಎಲ್ಲ ಮಾಡಲಿಕ್ಕೆ ಅವ್ರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಸುಮಾರು ಜನ ಸಪೋರ್ಟ್ ಮಾಡಿದ್ರಿಂದ ನಮಗೆ ಇವತ್ತು ಈ ದಿವಸಕ್ಕೆ ನಾವು ಸೇರಿದ್ದೀವಿ. ಸರ್, ಕುछ पाने के लिए कुछ खोना पड़ता है ಅಂತೇಳಿ ಈ ಅಕಾಡೆಮಿನ ಪಡೆಯೋಕ್ಕೋಸ್ಕರ ಕಳ್ಕೊಂಡಿರೋದು ತುಂಬ ಇದೆ ಬೇಸಿಕ್ ಸ್ಟಾರ್ಟಿಂಗಲ್ಲಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮದು 2 ಅಂಗಡಿ ಇತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ, 2 ಕಳ್ಕೊಂಡಿದ್ದೀನಿ. ಫ್ಯಾಷನ್ ಸ್ಟ್ರೀಟ್ ಮತ್ತು ಡ್ರೆಸ್ಸೇಜ್ ಅಂತ. ಆ ರೀಟೇಲು ಮತ್ತು ಕ್ರಿಕೆಟು ಅದು ಜೊತೆಗೆ ಸಂಭವ್ ಅದು ಬ್ಯಾಲೆನ್ಸ್ ಆಗಲಿಲ್ಲ. ಒಂದು ದಿವಸ ನಾವು ಡಿಸಿಷನ್ ತಗೊಳ್ಬೇಕಾಯ್ತು, ಈಗ ಯಾವುದು ಮಾಡೋದು. ಒಂದು ಬಿಡಬೇಕಿತ್ತು, ಕ್ರಿಕೆಟ್ ಬಿಡಬೇಕಿತ್ತು ಅಥವಾ ಅಂಗಡಿ ಬಿಡಬೇಕಿತ್ತು. ನಾನು ಅಂಗಡಿ ಬಿಟ್ಟು ಕ್ರಿಕೆಟ್ನ ನಾನು ಸೆಲೆಕ್ಟ್ ಮಾಡಿದೆ, ಅದೊಂದು. ಮತ್ತು ಈ ಕ್ಯಾಂಪಿಗೆ ನಾವು ಅದನ್ನು ಬೆಳೆಸ್ಬೇಕಂದ್ರೆ ನಾವು
ಬೇರೆಯವ್ರ ಜೊತೆ ಕಾಂಪಿಟಿಷನ್ ಮಾಡಬೇಕಂದ್ರೆ ಒಂದೇ ದಾರಿ ಇದ್ದಿದ್ದು ಹಾರ್ಡ್ ವರ್ಕ್ ಮಾಡಬೇಕು. ನಾನು ಪೂರ್ತಿ ಟೈಮ್ ಇಲ್ಲೇ ಇರಬೇಕು. ಯಾಕಂದರೆ ಬೇರೆ ಕ್ಯಾಂಪು ಎಲ್ಲ ದೊಡ್ಡ ದೊಡ್ಡ ಹೆಸರು, ದೊಡ್ಡ ಕ್ಯಾಂಪು, ಅದರ ಮುಂದೆ ನಾವು ನಿಂತ್ಕೋಬೇಕಂದ್ರೆ ಕಷ್ಟ ಇತ್ತು. ಅದಕ್ಕೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಯಾವ ಪೇರೆಂಟ್ ಬಂದರೆ, ಯಾವ ಸ್ಟೂಡೆಂಟ್ ಬಂದರೂ ಪ್ರತಿ ಸಲ ನನಗೆ ಮಾತಾಡೋಕ್ಕೆ ಅವ್ರಿಗೆ ಅವಕಾಶ ಇರಬೇಕು, ಅವ್ರಿಗೆ ನಾನು ಅವೈಲೇಬಲ್ ಇರಬೇಕು. ಇದೊಂದು ನನ್ನ ಮನಸ್ಸಿಗೆ ಬಂತು. ಆ ದಿವಸದಿಂದ ಹಿಡಿದು ಇವತ್ತು ತನಕ ನಾನು ಬೆಳಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ 9-9:30 10 ಗಂಟೆಗೆ ಹೋಗೋದು. ಗ್ರೌಂಡ್ ಬಿಟ್ಟು ಎಲ್ಲೂ ಹೋಗೋಲ್ಲ. ಸೊ ಸೋಷಲ್ ಲೈಫ್ ಕಂಪ್ಲೀಟಾಗಿ ಕಳೆದಿದ್ದೀನಿ, ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ ಲೈಫ್. ಸರ್, 29 ವರ್ಷದಲ್ಲಿ ರಿಟೇಲರ್ ಬಿಸ್ನೆಸ್ ಮಾಡ್ತಾ ಇದ್ದಿದ್ರೆ ಅದಕ್ಕೂ ಇದಕ್ಕೂ ಎರಡಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ನೋಡಿ, ಅದಕ್ಕೆ ಕಂಪ್ಯಾರಿಸನ್ನೇ ಇಲ್ಲ. ಅದರಲ್ಲಿ ನಾನು ಬಹುಶಃ ದುಡ್ಡು ಮಾಡ್ತಿದ್ದೆ, ಇಲ್ಲಿ ನನಗೆ ಹೆಸರು ಮಾಡಿದ್ದೀವಿ. ಇದು ನನಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ. ನನ್ನ ಪ್ರಕಾರ ದಿಸ್ ಇಸ್ ಡೆಫಿನೆಟ್ಲಿ ಬೆಟರ್. ನನಗೆ ಈಗ ಆಲ್ ಓವರ್ ದ ವರ್ಲ್ಡ್ ರೆಕಗ್ನಿಷನ್ ಇದೆ. ಅದು ರೀಟೇಲಲ್ಲಿ ನಾನು ಎಷ್ಟು ಮಾಡಿದ್ರೂ ಕಮರ್ಷಿಯಲ್ ಸ್ಟ್ರೀಟಲ್ಲೇ ಇರ್ತಿದ್ದೆ, ನಮ್ಮ ಕಸ್ಟಮರ್ಸ್ಗೆ ಮಾತ್ರ. ಬಟ್ ಇಲ್ಲಿ ಆಲ್ ಓವರ್ ದ ವರ್ಲ್ಡ್ KFC ಅಂತ ಹೇಳಿದ್ರೆ ಎನಿವೇರ್ ಎಲ್ಲಿದ್ದರೂ ಕ್ರಿಕೆಟ್ ಆಡೋರಿಗೆ KFC ಏನು ಅಂತ ಗೊತ್ತಿದೆ. ಆ ವರ್ಲ್ಡ್ ಫೇಮಸ್ ಆಗೋಕ್ಕೆ ಆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆ ರಿಟೇಲ್ ಬಿಸ್ನೆಸ್ ಸಾಧ್ಯವಿರಲಿಲ್ಲ. ಸರ್, ನಿಮ್ಮ ಮೊದಲ ಕ್ಯಾಂಪ್ ಪ್ರಾರಂಭ ಮಾಡಿದಾಗ 33 ಜನ ಇಟ್ಕೊಂಡ್ಬಿಟ್ಟು ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಮುಗಿಯೋಷ್ಟೊತ್ತಿಗೆ ಸುಮಾರು 150 ಜನ, 183 ಕರೆಕ್ಟಾಗಿ ನಂಬರ್. ಏನಂದರೆ ಕ್ಯಾಂಪ್ ಸಮರ್ ಕ್ಯಾಂಪ್ ಮುಗಿದಾಗ 183 ಸರ್ಟಿಫಿಕೇಟ್ ನಾವು ಹಂಚಿದ್ದೀವಿ. ಸೊ ಹೇಗೆ ಸರ್ ಅದು? ನೋಡಿ, ಒಳ್ಳೆ ಕೆಲಸ ಆಯಿತು. ಎಲ್ಲ ವರ್ಡ್ ಆಫ್ ಮೌತ್ ಅಂತಾರಲ್ಲ, ಅಲ್ಲಿ ಆಪರ್ಚುನಿಟಿ ಇದೆ, ಅಲ್ಲಿ ಚೆನ್ನಾಗಿ ನೋಡ್ಕೋತಾವ್ರೆ, ಹಿಂಗೆ ಮಾಡ್ತಾವ್ರೆ, ಹಂಗೆ ಮಾಡ್ತಾವ್ರೆ ಅಂತ. ನಾವು ಒಂದು ಸೆಷನಿಂದ ಆ ಟೈಮಿಗೆ ನಮ್ಮ ಹತ್ರ ಇದ್ದಿದ್ದು 6 ನೆಟ್ಟು. ಫಸ್ಟ್ 4 ಸ್ಟಾರ್ಟ್ ಮಾಡಿದ್ವಿ, ಇನ್ನು 2 ಆ್ಯಡ್ ಮಾಡಿ ಇದ್ದಿದ್ದು 6 ನೆಟ್ಟು. ಅಷ್ಟೊಂದು ಜನರಿಗೆ 6 ನೆಟ್ ಸಾಲಲ್ಲ ಅಂತ ನಾವು 2-3 ಸೆಷನ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಆದಷ್ಟು ನಾವು ಫೀಲ್ಡಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು ಒಬ್ಬರಿಂದ ಒಬ್ಬರಿಗೆ ಅದು ವರ್ಡ್ ಸ್ಪ್ರೆಡ್ ಆಗಿ ಹಾಗೆ ಬೆಳೆದಿದೆ. ಸೊ ನಿಮ್ಮ ಪ್ರಕಾರ ಇಷ್ಟು ಫೇಮಸ್ ಆಗೋದಂದರೆ ಇಷ್ಟು ಜನಗಳು ಇವಾಗ ಸುಮಾರು ಒಂದು 2,500-3,000 ಜನ ಇದ್ದಾರೆ ಅಂದಾಗ, ನಿಮಗೆ ಇರೋ ಕ್ರೀಡಾಪಟುಗಳು ಇಲ್ಲಿ ಬಂದು ಅಭ್ಯಾಸ ಮಾಡ್ತಾರೆ, ಕೋಚಿಂಗ್ ತೊಗೊತಾರೆ ಅಂದಾಗ ಏನು ಆಲೋಚನೆ ಮಾಡಿ ಅವರ ತಂದೆ ತಾಯಿಗಳು ಇಲ್ಲಿ ಕಳಿಸ್ಬೋದು ಸರ್? ನೋಡಿ, ಫಸ್ಟ್ ಆಫ್ ಆಲ್ ರಿಸಲ್ಟ್ ಒಳ್ಳೆ ಬಂದಿದೆ. ಸುಮಾರು ನಮ್ಮ ಹುಡುಗಿರು ಎಲ್ಲ ಒಳ್ಳೆ ರಿಸಲ್ಟ್ ಅಚೀವ್ ಮಾಡಿದ್ದಾರೆ. ಇನ್ನೊಂದು ಏನಂದರೆ, ನಮಗೆ ತುಂಬ ಜನದ್ದು ಬ್ಲೆಸ್ಸಿಂಗ್ಸ್ ಇದೆ, ಎಲ್ಲರದ್ದು ಒಳ್ಳೆ ಗುಡ್ ವಿಲ್ ಅಂತಾರಲ್ಲ ಅದಿದೆ, ಮತ್ತು ದೇವ್ರದ್ದು ನಮ್ಮ ಮೇಲೆ ತುಂಬ ಇದಿದೆ. ಸರ್, ಯಾವೆಲ್ಲ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಆಟಗಾರರು ಇಲ್ಲಿ ಅಭ್ಯಾಸ ಮಾಡ್ಕೊಂಡು ಹೋಗಿದ್ದಾರೆ, ಅದೇ ರೀತಿ ನ್ಯಾಷನಲ್ ಲೆವೆಲ್ ಇರೋರಂಥವ್ರು? ನೋಡಿ, ಆಲ್ಮೋಸ್ಟ್ 200 ಮೆಂಬರ್ಸ್ ಏನಂದರೆ ಸ್ಟೇಟ್ ಲೆವೆಲ್ಗೆ ಆಡಿದ್ದಾರೆ. ಬೇರೆ ಬೇರೆ ಲೆವೆಲ್ಲಿ Under 19 ಇರ್ಬೋದು, 23 ರಂಜಿ ಟ್ರಾಫಿ ಇರ್ಬೋದು, ಎಲ್ಲ ಸೇರಿ ಆಲ್ಮೋಸ್ಟ್ 200 ಇದ್ದಾರೆ. ಇಂಡಿಯಾ ಇಂಟರ್ನ್ಯಾಷನಲ್ ಆಡಿದವರು ನಾಟ್ ಓನ್ಲಿ ಇಂಡಿಯಾ, ಮತ್ತು USA ಆಡಿದ್ದಾರೆ, ಜರ್ಮನಿಯಲ್ಲಿ ಆಡಿದ್ದಾರೆ, ಇಂಗ್ಲೆಂಡ್ಗೆ ಆಡಿದ್ದಾರೆ, ಅಂಥವರು 26 ಇದ್ದಾರೆ. ಸೊ ಇದೊಂದು ಆ ನಂಬರ್ ನೋಡಿದ್ರೆ 26 ಮಾತ್ರ ಅನ್ನೋಕ್ಕಾಗ್ತದೆ. ಒಂದು ವರ್ಷಕ್ಕೆ ಒಂದು ಆಗಿಲ್ಲ. ನಮ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಸುಮಾರು ಜನರಿಗೆ ಅವಕಾಶ ಸಿಗಲಿಲ್ಲ, ಇನ್ನು ಮುಂದಕ್ಕೆ ಬರ್ಬೋದಿತ್ತು. ಬಟ್ ಏನಿದ್ರು ವಿ ಆರ್ ಥ್ಯಾಂಕ್ಫುಲ್, ವಿ ಆರ್ ಗ್ರೇಟ್ಫುಲ್ ಟು ಆಲ್ಮೈಟಿ. ಇಷ್ಟೊಂದು ಜನಕ್ಕೆ ಅವಕಾಶ ಸಿಕ್ಕಿದೆ. ಅದೇ ಯಾಕಂದರೆ 140 ಕೋಟಿ ಜನದಲ್ಲಿ 14 ಜನ ಮಾತ್ರ ಒಂದು ಟೀಮಿಗೆ ಸೆಲೆಕ್ಟ್ ಆಗೋದು ಸರ್. ಹೌದು. ಆ ಥರ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮದು ಅಚೀವ್ಮೆಂಟ್ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ವರ್ಷಕ್ಕೊಂದಿಲ್ಲ ಅಂದರೂ 1.5 ವರ್ಷಕ್ಕೊಂದಿದೆ ಅನ್ನಂಗೆ ಒಬ್ಬ ಪ್ಲೇಯರ್ನ ಬಾಟಮಿಂದ ಟಾಪ್ ತನಕ ತೊಗೊಂಡೋಗಿದ್ದೀರಾ ಅಂತ. ಅದು ನಾವೆಲ್ಲ ತೊಗೊಂಡೋಗಿದ್ದು ಆ ಪ್ಲೇಯರ್ದು. ನಾನು ಪ್ರತಿ ಸಲ ಅದೇ ಹೇಳ್ತೀನಿ. ಅದು ನಮ್ದಿದ್ದಿದ್ರೆ, ನಾನು ಅಂತ ಹೇಳಿದ್ರೆ ಇರೋರೆಲ್ಲ ಆಡಬೇಕಿತ್ತು. ಅಷ್ಟೊಂದು ಜನ, ಇನ್ನೂ ಜಾಸ್ತಿ ಜನ ಆಡಬೇಕಿತ್ತು. ಯಾರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಯಾರು ಕರೆಕ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಯಾರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂಥವ್ರ ಮೇಲೆಗೆ ಬಂದವ್ರೆ. ಸ್ವಲ್ಪ ಜನ ಮಾತ್ರ ಹೇಳ್ಬೋದು ಬ್ಯಾಡ್ ಲಕ್ಕು, ಕಾಂಪಿಟಿಷನ್ ಇತ್ತು, ಬ್ಯಾಡ್ ಲಕ್ ಇತ್ತು, ಅವ್ರಿಗೆ ಅವಕಾಶ ಸಿಗಲಿಲ್ಲ, ಚೆನ್ನಾಗಿ ಆಡಿದ್ದು ಕೂಡ ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. ಅದು ನಮಗೆ ಜಾಸ್ತಿ ಹರ್ಟ್ ಆಗುತ್ತೆ. ಇವನು ಬರಬೇಕಿತ್ತು, ಅವಳು ಬರಬೇಕಿತ್ತು, ಅವಳಿಗಾಗಲಿಲ್ಲ, ಇವನಿಗಾಗಲಿಲ್ಲ ಅಂತ. ಅದು ಸೆಲೆಕ್ಟ್ ಆಗಿದ್ದಾರೆ. ಆಗದೇವ್ರಿಗೆ ನಮಗೆ ತುಂಬ ಬೇಜಾರಿದೆ. ಇವರು ಮಾಡ್ಬೋದಿತ್ತಲ್ಲ, ಪಾಪ ಇವ್ರಿಗೆ ಚಾನ್ಸ್ ಸಿಗಲಿಲ್ಲ, ಹಿಂಗಾಯಿತು, ಅದೇ ಟೈಮಿಗೆ ಬೇರೆಯವನಿದ್ದ. ಇವೆಲ್ಲ ಈ ಸ್ಪೋರ್ಟ್ಸಲ್ಲಿ ಇದೇ ಪ್ರಾಬ್ಲಮ್ಮು. ಬಂದಿದ್ದವ್ರು ಬರ್ತಾರೆ, ಆಡ್ತಾರೆ, ಹೋಗ್ತಾರೆ. ಯಾರು ಸಿಗಲಿಲ್ವೋ ಅದಕ್ಕೆ ನಮಗೆ ನಮ್ಮ ಮನಸ್ಸಲ್ಲಿ ತುಂಬ ನೋವು ಇರುತ್ತೆ. ಸೊ ನಿಮ್ಮ ಕೋಚಸ್ಗಳ ಸೆಲೆಕ್ಷನ್ ಯಾವ ಥರ ಆಗುತ್ತೆ? ಕೋಚಸ್ ನೋಡಿ, ಯಾರಿಗೆ ಪ್ಯಾಷನ್ ಇರುತ್ತೆ, ಯಾರಿಗೆ ಮನಸ್ಸಿರುತ್ತೆ, ಸ್ವಲ್ಪ ಹೆಲ್ಪ್ ಮಾಡಬೇಕು. ನಾವು ಕ್ರಿಕೆಟ್ ಆಡಿದ್ದೀವಿ, ಆ ಕ್ರಿಕೆಟಿಗೆ ಈಗ ವಾಪಸ್ ಏನಾದ್ರು ಕೊಡಬೇಕು ಅಂತ ಮನಸ್ಸು ಇಟ್ಕೊಂಡು ಬಂದವ್ರಿಗೆ ನಾವು ತುಂಬ ಎನ್ಕರೇಜ್ ಮಾಡ್ತೀವಿ. ಈಗ ನೋಡಿ, ಚೆನ್ನಾಗಿ ಆಡಿರೋರಲ್ಲಿ ಎಷ್ಟೊಂದು ಜನ ಇದ್ದಾರೆ. CM ಗೌತಮ್, ಗಣೇಶ್ ಸತೀಶ್, KV ಸಿದ್ಧಾರ್ಥ್, ರೋನಿತ್ ಮೋರೆ, ಇವರೆಲ್ಲ
ತುಂಬ ಕ್ರಿಕೆಟ್ ಆಡಿರೋರು, 1000 ರನ್ ಸ್ಕೋರ್ ಮಾಡಿರೋರು, ಹಂಡ್ರೆಡ್ಸ್ ಆಫ್ ವಿಕೆಟ್ಸ್ ತಗೊಂಡಿರೋರು, ಅವರೆಲ್ಲ ಹುಡುಗರಿಗೆ ಹೇಳ್ಕೊಟ್ರೆ ಈಗ ಇನ್ನು ಮುಂದೆ ಹೋಗಿ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರಬೇಕು. ಬಟ್ ಅರ್ಲಿಯರ್ ಕೂಡ ಪ್ರಸನ್ನ, ಸುನೀಲ್ ಜೋಶಿ ಅವರು, ರಘುರಾಮ್ ಭಟ್ ಅವರು ಮತ್ತು BS ಚಂದ್ರಶೇಖರ್ ಇವರೆಲ್ಲ ಕೋಚಿಂಗ್ ಮಾಡಿ ನಮ್ಮ ಹುಡುಗರಿಗೆ ಸಹಾಯ ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಹುಡುಗರು ಸುಮಾರು ಬೆನಿಫಿಟ್ ತಗೊಂಡಿದ್ದಾರೆ. ಇದೆಲ್ಲ ಮನಸ್ಸಿಗೆ ನೋಡಿದ್ರೆ ದೇವ್ರು ಕೊಟ್ಟಿದ್ದ ಅವಕಾಶ, ತುಂಬ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು. ಸರ್, KYC ಪ್ರಕಾರದಲ್ಲಿ ಇರ್ಫಾನ್ ಸರ್ಗೆ ಇರುವಂಥ ಒಂದು ಗೋಲ್ ಏನು ಸರ್? ಗೋಲ್ ಏನಂದರೆ ನೋಡಿ, ಆದಷ್ಟು ಜನರಿಗೆ ಹ್ಯಾಪಿನೆಸ್ ಕೊಡಬೇಕು. ಅವರಿಗೆ ಬೇರೆ ನೋಡಿ, ಈ ಮಾಡರ್ನ್ ಡೇ ಏನಾಗ್ತಾಯಿದೆ, ಎಂತೆಂಥ ಕೆಟ್ಟ ಅಭ್ಯಾಸ, ಡ್ರಗ್ಸ್ ಇರಲಿ, ಬ್ಯಾಡ್ ಕಂಪ್ನಿ ಇರಲಿ, ಗ್ಯಾಮ್ಲಿಂಗ್ ಇರಲಿ, ಅದಕ್ಕೆಲ್ಲ ಕೆಟ್ಟ ದಾರಿಗೆ ಹುಡುಗರು ಹೋಗಬೇಡ್ದು. ಅವರು ಒಂದು ಗೇಮಲ್ಲಿ ಒಂದು ಕ್ಲೀನ್ ಲೈಫ್ ಸ್ಪೆಂಡ್ ಮಾಡಬೇಕು. ಸೊಸೈಟಿಯಲ್ಲಿ ಅವ್ರದ್ದು ಒಂದು ಪೊಸಿಷನ್ ಇರಬೇಕು, ಅವ್ರಿಗೊಂದು ಐಡೆಂಟಿಟಿ ಇರಬೇಕು. ಆ ಥರ ನಾವು ನಮ್ಮ ಮನಸ್ಸಲ್ಲಿ ಆಗಿರೋದು. ಅಟ್ಲೀಸ್ಟ್ ಅವ್ರು ಎಲ್ಲ ಬಂದಿದ್ದವರೆಲ್ಲ ಇಂಡಿಯಾಗೆ ಆಡೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಅವ್ರು ಎಂಜಾಯ್ ಮಾಡಬೇಕು. ಮನೆಯಲ್ಲೆಲ್ಲ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ ಸ್ವಲ್ಪ ಹೊತ್ತಾದ್ರೂ ಮರಿಬೇಕು. ಅವರು ಒಂದು ಸ್ಮೈಲ್ ಹಾಕ್ಕೊಂಡವರು ನಾನು ಸಂತೋಷವಾಗಿ ಇವತ್ತು ಚೆನ್ನಾಗಿ ಆಡಿದ್ದೀನಿ ಅಂತ ಆ ಇದರಲ್ಲಿ ಹೋದರೆ ಅಷ್ಟು ಮಾತ್ರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇನ್ನು ನಮ್ಮ ಕನಸು ಏನು, ಇನ್ನೂ ಜಾಸ್ತಿ ಜನ ಇಂಡಿಯಾಗೆ ಆಡಬೇಕು, ಸ್ಟೇಟಿಗೆ ಆಡಬೇಕು, ನಮ್ಮ ಹುಡುಗರಿಂದ ನಮ್ಮ ಸ್ಟೇಟಿಗೆ ಗೆಲುವು ಸಿಗಬೇಕು. ಇದೆಲ್ಲ ಹಗಲು ರಾತ್ರಿ ನಮ್ಗೆ ಇದೇ ಮನಸ್ಸಲ್ಲಿ ಇರುತ್ತೆ. ಸರ್, ಕೋಚಿಂಗ್ ಕ್ಲಾಸಿಗೆ ಅಡ್ಮಿಷನ್ ಆಗಿ ಬಂದು ಹುಡುಗಂಗೆ ಅವರು ಬ್ಯಾಟ್ಸ್ಮನ್ ಆಗಬೇಕು ಅಂತ ಬರ್ತಾರೆ, ಬೌಲರ್ ಆಗಬೇಕು ಅಂತ ಬರ್ತಾರೆ. ಆದರೆ ಅವ್ರು ಹೇಳಿದ ಥರನೇ ನೀವು ಕೋಚ್ ಮಾಡ್ತೀರಾ, ಇಲ್ಲ ನೀವು ಅವ್ರನ್ನ ಐಡೆಂಟಿಫೈ ಮಾಡ್ತೀರಾ ಸರ್? ನೋಡಿ, ಈಗ ಮಾಡರ್ನ್ ಡೇ ಅಲ್ಲಿ ಏನಂದರೆ ಕೋಚಸ್ಸು ಹುಡುಗರನ್ನ ಕೇಳ್ತಾರೆ, ಇವತ್ತು ನಿನ್ಗೆ ಏನು ಮಾಡಬೇಕು, ವಾಟ್ ಡು ಯು ವಾಂಟ್ ಟು ವರ್ಕ್, ಏನು ಪ್ರಾಕ್ಟೀಸ್ ಮಾಡಬೇಕು, ನಿನಗೇನು ಆಸೆ ಇದೆ ಅದು ಕೇಳ್ತಾರೆ. ಅದು ಒಂದು. ಎರಡನೇದು, ಕೋಚಸ್ ಕೂಡ ಜಜ್ಮೆಂಟ್ ಮಾಡ್ತಾರೆ. ಇವನಿಗೆ ಇದರಲ್ಲಿ ಟ್ಯಾಲೆಂಟ್ ಇದೆ, ಇದರಲ್ಲಿ ಅವನಿಗೆ ಸ್ವಲ್ಪ ಕಷ್ಟ ಇದೆ, ಸೊ ಒಂದೊಂದರಲ್ಲಿ ಇವನಿಗೆ ಆಸೆ ಇದೆ, ಇವನು 50% ಇದ್ದಾನೆ, ಸ್ವಲ್ಪ ಪುಷ್ ಮಾಡಿದ್ರೆ ಇವನು ಆಗ್ತಾನೆ. ಎಲ್ಲ ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ಬೇಕಾದ್ರೆ ಅದು ಕೊಡ್ಬೋದು, ಇಲ್ದಾದ್ರೆ ನಾವು ಅಡ್ವೈಸ್ ಮಾಡಿ ಅವ್ರನ್ನ ಬೇರೆ ಥರನೂ ಕೊಡ್ಬೋದು. ಈಗ ಎಷ್ಟೋ ಜನ ನೋಡಿ, ಫಾರ್ ಎಕ್ಸಾಂಪಲ್ ಫಾಸ್ಟ್ ಬೌಲಿಂಗ್ ಅಂತ ಬರ್ತಾರೆ, ಎಲ್ಲರಿಗೂ ಫಾಸ್ಟ್ ಬೌಲಿಂಗ್ ಆಸೆ. ಈಗ ಅವನಿಗೆ ಫಿಸಿಕ್ ಇರಲ್ಲ ಫಾಸ್ಟ್ ಬೌಲಿಂಗ್ಗೆ. ಅವ್ನು ಫಸ್ಟು ಸರಿಯಪ್ಪ ನಿನ್ಗೆ ಇಷ್ಟ ಇರೋದು ನೀನು ಮಾಡು, ಅದು ಮಾಡಿದ ಮೇಲೆ ಒಂದು ಲೆವೆಲ್ಗೆ ಬಂದು ನೋಡು, ಈ ಸ್ಪೀಡ್ ನಿನ್ಗೆ ಸಾಲಲ್ಲ, ಇಂಡಿಯಾಗೆ ಆಡಬೇಕು ಇಲ್ಲ ನಿನ್ನ ಸ್ಟೇಟಿಗೆ ಆಡಬೇಕಂದ್ರೆ ನೀನು ವೈ ಡೋಂಟ್ ಯು ಟ್ರೈ ಸ್ಪಿನ್ ಅಂತ ನಾವು ಹೇಳ್ತೀವಿ. ಅವ್ನು ಟ್ರೈ ಮಾಡಿ ಸಕ್ಸಸ್ ಆದರೆ ಅವನು ಹ್ಯಾಪಿ, ನಾವು ಹ್ಯಾಪಿ. ಅಬ್ರಾರ್ ಖಾಜಿ ಇರಲಿ, ಸುಮಾರು ಜನ, ಶುಭಾಂಗ್ ಹೆಗಡೆ, ಈಗ ರಂಜಿ ಟ್ರಾಫಿ ಆಡ್ತಿರೋರು, ಶುಭಾಂಗ್ ಹೆಗಡೆ ಸ್ಟಾರ್ಟ್ ಮಾಡಿದ್ದು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಒಂದು ಸ್ಟೇಜಿಗೆ ಬಂದು ಗೊತ್ತಾಯಿತು ಈ ಸ್ಪೀಡಿಗೆ ನಮಗೆ ಮುಂದೆ ಹೋಗೋಕ್ಕೆ ಅದು ಅಷ್ಟು ಚಾನ್ಸ್ ಸಿಗಲ್ಲ, ಅದಕ್ಕೆ ಲೆಫ್ಟ್ ಆರ್ಮ್ ಸ್ಪಿನ್ ಟ್ರೈ ಮಾಡಿದ್ರು, ಸಕ್ಸಸ್ ಆಗೋದ್ರು. ಸೇಮ್ ಥಿಂಗ್ ಅಬ್ರಾರ್ ಖಾಜಿ. ಒಬ್ಬ ವಿಕೆಟ್ ಕೀಪರ್ ಅಂತ ಬರ್ತಾನೆ, ಅವನು ಮುಂದಕ್ಕೆ ಹೋಗಿ ನಮ್ಗೆ ಗೊತ್ತಾಗುತ್ತೆ ಅವನು ಈಸ್ ಬೆಟರ್ ಬೌಲರ್ ದೆನ್ ಕೀಪರ್ ಅಂತ. ಅದು ಅಸೆಸ್ಮೆಂಟ್ ಮಾಡೋದು, ಅದು ಅವ್ರನ್ನ ಕಂಡುಹಿಡಿಯೋದು, ಅದೇ ಕೋಚಸ್ದು ಮೇನ್ ಕೆಲಸ. ಅದೇ ರೀತಿ ನೀವು ಅಜರುದ್ದೀನ್ ಸರ್ದು ಎಲ್ಲ ಪ್ರತಿಯೊಂದು ಇಂಟರ್ವ್ಯೂಲ್ ಹೇಳ್ತಾ ಇರ್ತಾರೆ. ಹೇಗಿದೆ ಸರ್ ಒಡನಾಟ? ಯಾಕಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಪ್ಟನ್ ಆ್ಯಂಡ್ ಸ್ಟೈಲಿಶ್ ಕ್ಯಾಪ್ಟನ್. ಹೌದು, ಅವ್ರದ್ದು ಹ್ಯೂಮನ್ ಫೀಲಿಂಗ್ಸ್ ಇದೆಯಲ್ಲ, ಅದು ನನಗೆ ಜಾಸ್ತಿ ಇಂಪ್ರೆಸ್ ಮಾಡೋದು. ಅವ್ರು ಒಂದು ಮೊನ್ನೆ ಕೂಡ ಫೋನ್ ಮಾಡಿದ್ರು, ಹೇಗೆ ನಡೀತದೆ ಕ್ಯಾಂಪು, ಏನು ನಡೀತದೆ. ಒಂದು ದಿವಸ ಬೆಂಗಳೂರಿಗೆ ಬಂದಿದ್ದರು ಅವರು, ಮಯಾಂಕ್ ಅಗರ್ವಾಲ್ ಚಿಕ್ಕ ಹುಡುಗ ಆವಾಗ, ಅಂಡರ್-19. ಅವನು ಎಷ್ಟು ಪ್ರಯತ್ನ ಮಾಡ್ತಿದ್ದ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದ ಅಂದರೆ ಕರೆಕ್ಟ್ ಟೈಮಿಗೆ ಅವನಿಗೆ ಸಕ್ಸಸ್ ಬರ್ತಿರ್ಲಿಲ್ಲ. ಅವ್ನು ತುಂಬ ಟೆನ್ಷನಲ್ಲಿದ್ದ. ನಾನು ಇವ್ರು ಸಿಕ್ಕಿದಾಗ ನಮ್ಮ ಪ್ಲೇಯರ್ಸ್ ಬಗ್ಗೆ, ರಾಬಿನ್ ಇರಲಿ, ಮಯಾಂಕ್ ಇರಲಿ, ಅವ್ರ ಬಗ್ಗೆ ನಾನು ಕೇಳೋನು, ಇವ್ರಿಗೆ ಹೆಂಗೆ ಮಾಡೋದು, ಹೇಗೆ ಇವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ಕೇಳೋನು. ಒಂದು ದಿವಸ, ಅದೇ ದಿವಸ ಬೆಳಗ್ಗೆ ನಾನು ಅಜರುದ್ದೀನ್ ಮಾತಾಡಿದೆ, ನೋಡಿ ಒಂದು ತುಂಬ ಒಳ್ಳೆಯ ಕ್ರಿಕೆಟರ್ ಅವನು, ಕರೆಕ್ಟ್ ಟೈಮ್ಗೆ ಲೀಗಲ್ಲೆಲ್ಲ ಎಷ್ಟೊಂದು ರನ್ಸ್ ಹೊಡಿತಾನೆ, ಝೋನಲ್ಲಿ ಹೋಗ್ತಾನೆ, ಅಲ್ಲಿ ಅಷ್ಟು ಸಕ್ಸಸ್ ಬರ್ತಾಯಿಲ್ಲ, ಏನು ಮಾಡಬೇಕು ಅಂದರೆ ಅಜರುದ್ದೀನ್ ಹೇಳಿದ್ರು ಆವಾಗ, ಅವ್ನಿಗೆ ಹೇಳಿ ಅವ್ನು ಎಂಜಾಯ್ ಮಾಡಬೇಕು. ಅವನು ಪ್ರೆಷರ್ ತಗೊಂಡು ಆಡಿದ್ರೆ, ಬರ್ಡನ್ ತಗೊಂಡು ಆಡಿದ್ರೆ ರನ್ಸ್ ಬರೋಲ್ಲ, ಮಾಡಲೇಬೇಕು ಅಂತ ಮಾಡಿದ್ರೆ ಆಗಲ್ಲ. ही शुड एंजॉय, उसको बोलो खुश होके खेलो, इधे वर्ड सेम वर्ड्स, उसको बोलो खुश होके खेलो, दीज ವೇರ್ ಅಜರುದ್ದೀನ್ ವರ್ಡ್. ಅವತ್ತೇ ಸಾಯಂಕಾಲ ನಾವು ಕ್ಯಾಂಪಲ್ಲಿದ್ವಿ, ಮಯಾಂಕ್ ಅಗರ್ವಾಲ್ ಬಂದು, ಸರ್ ನೋಡಿ ನಾನು ಅಷ್ಟೊಂದು ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ, ನೋಡಿ ಈ ಥರ ನನಗೆ ಇವತ್ತು ಮತ್ತೆ ಕಮ್ಮಿ ರನ್ಗೆ ಔಟ್ ಆದೆ ನಾನು ಅಂತ ಅವನು ತುಂಬ ಸ್ಯಾಡ್ ಆಗಿದ್ದ. ಆವಾಗ ನಾನು ಹೇಳಿದೆ, ನೋಡಪ್ಪ ಬೆಳಗ್ಗೆನೇ ನಿನ್ನ ಬಗ್ಗೆ ನಾನು ಅಜರುದ್ದೀನ್ ಮಾತಾಡಿದ್ದೀನಿ, ಅವ್ರು ಈ ಥರ ಹೇಳಿದ್ರು, ನೀನು ಎಂಜಾಯ್ ಮಾಡಬೇಕು, ನೀನು ಹ್ಯಾಪಿಯಾಗಿ ಆಡಬೇಕು, ನೀನು ಪ್ರೆಷರ್ ತಗೊಂಡು ಆಡಿದ್ರೆ ಆ ಪ್ರೆಷರಲ್ಲಿ ನೀನು ಔಟ್ ಆಗ್ತಾಯಿದ್ಯಾ, ನೀನು ಎಂಜಾಯ್ ಮಾಡು ಅಂತ.
ನಮ್ಮ ಜೊತೆಗೆ ಇನ್ನೊಬ್ರು ಫಾರಿನ್ ಕೋಚ್ ಇದ್ದರು. ಅವರು ಅವ್ನು ಬ್ಯಾಟ್ ತಗೊಂಡು ಬಿ ಹ್ಯಾಪಿ ಎಂಜಾಯ್ ಯರ್ ಗೇಮ್ ಅಂತ ಬ್ಯಾಟ್ ಹಿಂದೆ ಬರೆದ್ರು. ಅದು ಹೇಳಿದಕ್ಕೋ ಇಲ್ಲ ಅವ್ನಿಗೆ ಅರ್ಥ ಆಗಿದೆಯೋ ಅದು ದೇವರಿಗೆ ಗೊತ್ತು, ಮಯಾಂಕ್ ಅಗರ್ವಾಲ್ ಗೊತ್ತು. ಬಟ್ ಅದಕ್ಕಿಂತ ಆಚೆ ಅವನು ಹೋಗಿ ಎಲ್ಲ ಮ್ಯಾಚಲ್ಲಿ ಸ್ಕೋರ್ ಮಾಡಿ ಅವನು ಅದೇ ವರ್ಷ ಇಂಡಿಯಾ ಅಂಡರ್-19 ಆಡ್ದ. ಅದು ಏನಕ್ಕೆ ಆಯಿತು, ಹೇಗಾಯಿತು ಮ್ಯಾಂಕೆ ಹೇಳ್ಬೋದು, ನಮಗೆ ಹೇಳಕ್ಕೆ ಬರಲ್ಲ. ಬಟ್ ಈ ಥರ ಆಯಿತು. ಅಜರುದ್ದೀನ್ ಹತ್ರ ನಾನು ಹೋಗಿ ಅಡ್ವೈಸ್ ತಗೊಂಡು ಇವ್ರನ್ನ ಶೇರ್ ಮಾಡಿ ಅದ್ರ ಮುಂದೆ ಅವನಿಗೆ ರನ್ಸ್ ಬಂದು ಅವನು ಕಷ್ಟಪಟ್ಟು ಸ್ಕೋರ್ ಮಾಡಿ ಇಂಡಿಯಾ ಅಂಡರ್-19 ಆಡ್ದ. ಸೊ ಈ ಥರ ಸುಮಾರು ಸಿಕ್ಕಿದ್ದವ್ರು ಒಳ್ಳೆ ಕ್ರಿಕೆಟರ್ಗೆಲ್ಲ ನಾವು ಕೇಳ್ತೀವಿ, ಸರ್ ನಮ್ಮ ಹತ್ರ ಈ ಥರ ಕೇಸ್ ಇದೆ, ಈ ಪ್ಲೇಯರ್ಗೆ ಹೇಗೆ ಮಾಡಬೇಕು, ಏನು ಹೇಳಬೇಕು, ಆ ಥರ ವಿಚಾರಿಸ್ತೀವಿ, ಕೇಳ್ತೀವಿ. ಅವ್ರು ಏನು ಅಡ್ವೈಸ್ ಕೊಡ್ತಾರೆ ಅದು ನಾವು ಪ್ಲೇಯರ್ಸ್ ಜೊತೆ ಶೇರ್ ಮಾಡ್ತೀವಿ. ಇದೇ ಥರ ಅಜರುದ್ದೀನ್ದು ಅದು ನಾನು ಹೇಳ್ದಲ್ಲ, ಹ್ಯೂಮನ್ ಕ್ವಾಲಿಟಿ, ಮನಸ್ಸಿಂದ ಹೇಳ್ತಾರೆ, ಅದು ಒಂಥರ ಇದೆ, ಅದು ಎಮೋಷ್ನಲ್ ಹೇಳ್ತಾರೆ. ಅದು ನಾವು ಇವ್ರಿಗೆ ಶೇರ್ ಮಾಡೋದು. ನನಗೂ ಎನ್ಕರೇಜ್ ಮಾಡ್ತಾರೆ, ಏನು ಕಷ್ಟ ಸುಖ ಇದ್ದಾಗ ಏನು ಹೇಳಿದ್ರೆ ಹಿಂಗೆ ಮಾಡಿ ಅಂತ ಅಡ್ವೈಸ್ ಮಾಡ್ತಾರೆ. ಡೋಂಟ್ ವರಿ ಅಂತ ಒಂದು ಹೆಗಲ ಮೇಲೆ ಕೈ ಹಾಕಿ ಎಸ್ ಅಂತ ಹೇಳಿದ್ರೆ ಎಷ್ಟು ಎನ್ಕರೇಜ್ಮೆಂಟು. ಸರ್, ಅದೇ ರೀತಿ ನೀವು ಏನು ಕ್ರಿಕೆಟ್ ಆಡೋ ಸಮಯದಲ್ಲಿ ಹೊರ ದೇಶಗಳಿಗೆ ಈ ಮ್ಯಾಚ್ಗಳು ಆಡೋಕ್ಕೆ ಹೋದಾಗ ಅಲ್ಲಿಯ ಕೋಚಿಂಗ್ ಸಿಸ್ಟಮ್ನ ಕಲ್ತ್ಬಿಟ್ಟು ನೀವು ಅದು ಇದು ನಮ್ಮ ಇಂಡಿಯಾದಲ್ಲಿ ಅದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ರಿ. ಆದರೆ ಬರ್ತಾ ಫಾರಿನ್ ಪ್ಲೇಯರ್ಸ್ಗಳು ಕೂಡ ಇಲ್ಲಿಗೆ ಬಂದು ಕೋಚಿಂಗ್ ತೊಗೊಂಡಂಗಾಯಿತು. ಎಷ್ಟು ಖುಷಿ ಕೊಡುತ್ತೆ ಸರ್ ಅದು. ಹೌದು, ಇದು ನೋಡಿ, ಇದು ನಾನು ಆಸ್ಟ್ರೇಲಿಯಾಗೆ ಹೋದಾಗ ಎಲ್ಲ ಕಡೆ ನೋಡ್ತಿದ್ದೆ. ನಾನು ನಮ್ಮ ಟ್ವಿನ್ ಸನ್ಸ್ ಇದ್ದಾರೆ, ನೊಮಾನ್ ಅವ್ರು, ಸಲ್ಮಾನ್ ಅವ್ರು, ನಮ್ಮ ಬೇರೆ ಟೀಮ್ ಮೇಟ್ಸ್ ಎಲ್ಲ ಸೈಡ್ ಸೀಯಿಂಗು ಮತ್ತು ಅವ್ರ ಪಾರ್ಟಿಗಳಿಗೆ ಹೋದಾಗ ನಾವಿಬ್ಬರು ಅಕಾಡೆಮಿ ಹೋಗ್ತಿದ್ವಿ. ಬೇರೆ ಕಡೆ ಎಲ್ಲ ಕಡೆ ಆಸ್ಟ್ರೇಲಿಯಾದಲ್ಲಿ ಬ್ರಿಸ್ಬೇನಲ್ಲಿ ನೋಡಿದ್ವಿ, ಅಡ್ಲೇಡು, ಎಲ್ಲ ಕಡೆ ಮೆಲ್ಬರ್ನು, ಎಲ್ಲ ಕಡೆ ನಾವು ನೋಡಿದಾಗ ಒಳ್ಳೆ ಸ್ಟ್ರಕ್ಚರ್ಡ್ ಟೈಪ್ ಆಫ್ ಕೋಚಿಂಗ್ ಇತ್ತು. ಕೋಚಸ್ ಇನ್ಸ್ಟ್ರಕ್ಷನ್ಸ್ ಕೊಡೋದು, ಅವ್ರು ಒಂದು ಅಸೆಂಬ್ಲಿ ಮಾಡೋದು, ಕೊನೆಗೆ ಹೋಗ್ತಾ ಒಳ್ಳೆ ಮಾತು ಹೇಳ್ಬಿಟ್ಟು ಕಳಿಸೋದು, ಇವೆಲ್ಲ ನನಗೆ ತುಂಬ ಇಂಪ್ರೆಸ್ ಆಯಿತು. ಆ ಥರ ಸ್ಟ್ರಕ್ಚರ್ಡ್ ಕೋಚಿಂಗ್ ಇಲ್ಲಿ ಮಾಡಬೇಕು, ಇಂಡಿಯಾದಲ್ಲಿ ಮಾಡಬೇಕು ಅಂತ ಆ ಮನಸ್ಸಲ್ಲಿ ನಾವು ಆ ಟೈಮ್ಗೆ ವರ್ಕ್ ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಪ್ಲ್ಯಾನ್ಗಳಿತ್ತು. ಈಗ ನೋಡಿದ್ರೆ ರಿವರ್ಸ್ ಆಸ್ಪಾಸಿ ಅಂತಾರಲ್ಲ, ಆ ಥರ ಆಸ್ಟ್ರೇಲಿಯಾ, ಇಂಗ್ಲೆಂಡ್, USA ಎಲ್ಲ ಕಡೆಯಿಂದ ನಮ್ಮ ಹತ್ರಕ್ಕೆ ಬರ್ತಾಯಿದ್ದಾರೆ. ಈ ಡೇಟಿಗೆ ಇವತ್ತಿಗೆ ನಾವು ಮಾತಾಡ್ತಾ ಇದ್ದೀವಿ, 32 ಜನ ಆಸ್ಟ್ರೇಲಿಯಾದಿಂದ ಇದ್ದಾರೆ, 17 ಜನ ಇಂಗ್ಲೆಂಡ್ ಅವರು, 49 ಮೆಂಬರ್ಸ್ ಅಟ್ ಒನ್ ಟೈಮ್ ಈಗ ನಮ್ಮ ಹತ್ರ ಇಂಡಿಯಾಗೆ ಬಂದು, ನಮ್ಮ ಕರ್ನಾಟಕಕ್ಕೆ ಬಂದು ಕೋಚಿಂಗ್ ತಗೋತಾ ಇದ್ದಾರೆ, ಅವ್ರು ಕ್ರಿಕೆಟ್ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಇದು ತುಂಬ ದೊಡ್ಡ ಹೆಮ್ಮೆಯ ವಿಷಯ. ನಮಗೆ ಮಾತ್ರ ಅಲ್ಲ, ಕರ್ನಾಟಕ KIFCಗೆ ಮಾತ್ರ ಅಲ್ಲ, ಕರ್ನಾಟಕ ಸ್ಟೇಟ್ಗೆ, ಇಂಡಿಯಾಗೆ ಇದು ಎಷ್ಟು ಒಳ್ಳೆ ರೆಸ್ಪೆಕ್ಟ್. ಇದು ನಾವು ಹೋಗ್ತಿದ್ದೀವಿ ಅಲ್ಲಿ ಕಲಿಯೋಕ್ಕೆ. ಈಗ ನೋಡಿದ್ರೆ ಅವ್ರುಗಳು ಇಲ್ಲಿಗೆ ಬರ್ತಾಯಿದ್ದಾರೆ. ಸಬ್ ಕಾಂಟಿನೆಂಟ್ ವಿಕೆಟ್ ಹೇಗೆ, ಸ್ಪಿನ್ ಹೆಂಗೆ ಆಡೋದು, ಸ್ಪಿನ್ ಹೆಂಗೆ ಬೌಲಿಂಗ್ ಮಾಡೋದು, ಇವೆಲ್ಲ ಕಲಿಯಲಿಕ್ಕೆ ಅವರು ಇಲ್ಲಿಗೆ ಬರ್ತಾಯಿದ್ದಾರೆ. ಸೊ ದಿಸ್ ಈಸ್ ಸಮಥಿಂಗ್ ವೆರಿ ಬಿಗ್. ಸೊ ಅದೇ ರೀತಿ ನಾವು ಕೇಳ್ಪಟ್ಟಿದ್ದ ಪ್ರಕಾರ ಮ್ಯಾಕ್ಸಿಮಮ್ ಎಷ್ಟು ಜನ ಏನು ಕ್ರೀಡಾಪಟುಗಳಿಗೆ ಅಭ್ಯಾಸಕ್ಕೆ ಬರ್ತಾರೆ ಅವರೆಲ್ಲರ ಹೆಸರು ನಿಮಗೆ ನೆನಪಿರುತ್ತೆ ಅಂತ, ಹೇಗೆ ಸಾಧ್ಯ ಅದು? ವಯಸ್ಸಾಗ್ತಾ ಇದೆ, ಈಗ ಮರೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಕಮ್ಮಿ ಹುಡುಗರು ಇದ್ದಾಗ ಎಲ್ಲರ ಹೆಸರು ಬಾಯಲ್ಲೇ ಇತ್ತು. ಈಗ ಮರಿತಾ ಇದ್ದೀನಿ ಅಂತ ಎಲ್ಲ ಟಿ ಶರ್ಟ್ ಮೇಲೆ ಎಲ್ಲರ ಹೆಸರು ಹಾಕಿದ್ದೀನಿ. ಯಾಕಂದರೆ ನಾನು ಕೋಚಿಂಗ್ ಕೋರ್ಸ್ ಮಾಡಿದ್ದು ಲೆವೆಲ್ 1 ಇಂಡಿಯಾದಲ್ಲಿ, ಲೆವೆಲ್ 2 ಆಸ್ಟ್ರೇಲಿಯಾ, ಲೆವೆಲ್ 3 ಇಂಗ್ಲೆಂಡು. ಸ್ವಲ್ಪ ಬೇರೆ ಬೇರೆ ಕಂಟ್ರಿಯಲ್ಲಿ ಯಾವ ಸ್ಟೈಲ್ ಕೋಚಿಂಗ್ ಇರುತ್ತೆ ಅದೆಲ್ಲ ತಿಳ್ಕೊಳ್ಳೋಕ್ಕೆ ಆ ಥರ ನಾನು ಬೇರೆ ಕಡೆ ಮಾಡಿದೆ. ಅದರಲ್ಲಿ ಕಲ್ತಿದ್ದೇನೆಂದರೆ ಎಲ್ಲರಿಗೂ ಅವ್ರ ಸ್ವಂತ ಹೆಸರು ಎಲ್ಲದಕ್ಕಿಂತ ಇಂಪ್ರೆಸಿವ್ ಇರುತ್ತೆ. ನಾವು ಅವ್ರ ಹೆಸರು ಕರೆದ್ರೆ ಅವ್ರಿಗೆ ಹೆಸರು ತಗೊಳ್ಳಿ ಬಾರೋ ಅಂತ ಹೇಳೋ ಬದಲು ಆ ಹೆಸರಿನಿಂದ ಕರೆದ್ರೆ ಒಂದು ಬಾಂಡಿಂಗ್ ಇರುತ್ತೆ, ಒಂಥರ ಆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ನಾವು ಹೆಸರು ತಗೊಂಡು ಮಾತಾಡಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಅಂದರೆ KYC ಬರೀ ಕ್ರಿಕೆಟಿಗೆ ಮಾತ್ರ ಆಗೋಕ್ಕಲ್ಲ, ಒಬ್ಬ ಮನುಷ್ಯ ಆಗೋಕ್ಕೆ ಹೊರಗೆ ಬರೋಕ್ಕೆ, ಅಂದರೆ ಯಾವುದೇ ದುಶ್ಚಟಗಳಿಂದ ದೂರ ಇರೋಕ್ಕೋಸ್ಕರನೂ ಒಂದು ಇಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ ಅಂತ ನಿಮ್ಮ ಅನಿಸಿಕೆ? ನಿಜ. ಈಗ ನಾವು ಪ್ರತಿ ವಾರ ಸ್ಯಾಟರ್ಡೆ ಸಂಡೇ ಮತ್ತು ಸಮರ್ ಕ್ಯಾಂಪಲ್ಲಿ ಪ್ರತಿ ದಿವಸ ಸೆಷನ್ ಸ್ಟಾರ್ಟ್ ಆಗೋಂಗೆ ಮುಂಚೆ ಒಂದು ಲೆಕ್ಚರ್ ಕ್ಲಾಸ್ ಇರುತ್ತೆ, ಟೆಕ್ನಿಕಲ್ ಕ್ಲಾಸ್ ಇರುತ್ತೆ, ಟ್ಯಾಕ್ಟಿಕಲ್ ಕ್ಲಾಸ್ ಇರುತ್ತೆ, ಅದ್ರ ಜೊತೆಗೆ ಮೋಟಿವೇಶನ್ ಕ್ಲಾಸು, ಇನ್ಸ್ಪಿರೇಷನ್ ಕ್ಲಾಸ್ ಎಲ್ಲ ಇರುತ್ತೆ. ಅದರಲ್ಲಿ ನಾವು ಹೇಳೋದು ಕ್ರಿಕೆಟ್ ಈಸ್ ನಾಟ್ ಜಸ್ಟ್ ಎ ಗೇಮ್, ಇಟ್ಸ್ ಅ ವೇ ಆಫ್ ಲೈಫ್.
ಅದರಲ್ಲಿ ಹೇಗೆ ಇಂಟಗ್ರೇಟ್ ಮಾಡೋದು ಲೈಫು ಮತ್ತು ಕ್ರಿಕೆಟು ಹೇಗೆ ಇಂಟಗ್ರೇಟ್ ಮಾಡೋದು, ಇದರಿಂದ ನಮಗೆ ಏನು ಪಾಠ ಸಿಗುತ್ತೆ ಕ್ರಿಕೆಟಿಂದ, ಯಾವ ಥರ ಟೀಮ್ ವರ್ಕು, ಯಾವ ಥರ ರೋಲು, ಓಪನಿಂಗ್ ಬ್ಯಾಟ್ಸ್ಮನ್ ರೋಲ್ ಇರುತ್ತೆ, ವಿಕೆಟ್ ಕೀಪರ್ದು ರೋಲ್ ಇರುತ್ತೆ, ಫಾಸ್ಟ್ ಬಾಲ್ ಎಲ್ಲರದು ರೋಲ್ಸ್ ಇರುತ್ತೆ ಒಂದು ಟೀಮಲ್ಲಿ. ಅದೇ ಥರ ಲೈಫಲ್ಲಿ ಒಂದು ಫ್ಯಾಮಿಲಿಯಲ್ಲಿ ತಂದೆದ ರೋಲು, ತಾಯಿ ರೋಲು, ಮಕ್ಕಳದ್ದು ರೋಲು, ಎಲ್ಲರದು ಒಂದೊಂದು ರೋಲ್ ಅದೆಲ್ಲ ಕಲಿಯೋಕ್ಕೆ ಈ ಗೇಮಲ್ಲಿ ಸಿಗುತ್ತೆ. ಮತ್ತು ಇಟ್ ಈಸ್ ನಾಟ್ ಜಸ್ಟ್ ಎ ಸ್ಪೋರ್ಟ್, ಇಟ್ ಈಸ್ ಅ ವೇ ಆಫ್ ಲೈಫ್. ಇದರಲ್ಲಿ ನಾವು ಎಲ್ಲ ಲೈಫಲ್ಲಿ ಹೇಗೆ ಏನೇನಾಗುತ್ತೆ, ಕಷ್ಟ ಸುಖ, ಸಕ್ಸಸ್ ಫೇಲ್ಯೂರ್, ಇದೆಲ್ಲ ಕಲಿಯೋಕ್ಕೆ ಸಿಗುತ್ತೆ. ಇದನ್ನು ನಾವು ಈಕ್ವೇಟ್ ಮಾಡ್ಕೋಬೇಕು. ಸೋತಾಗ ನಾವು ಬಿಡೋಂಗಿಲ್ಲ, ಕಷ್ಟ ಬಂದಾಗ ನಾವು ಆಳಂಗಿಲ್ಲ. ನಾವು ಅದನ್ನು ಎಷ್ಟಾಗುತ್ತೆ ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಮಾಡಿ ಮುಂದಕ್ಕೆ ಹೊರಿಸೋದು, ಫೇಲ್ ಆದಾಗ ಕಷ್ಟಪಟ್ಟು ಅದನ್ನು ಫೇಲ್ಯೂರ್ಗೆ ಸಕ್ಸಸ್ಗೆ ಕನ್ವರ್ಟ್ ಮಾಡೋದು, ಹೇಗೆ ಅದನ್ನ ಮೇಲೆ ಇಂಪ್ರೂವ್ ಮಾಡೋದು, ಇವೆಲ್ಲ ನಾವು ಆದಷ್ಟು ಲೆಕ್ಚರ್ಗಳಲ್ಲಿ ಹೇಳಿ ಎನ್ಕರೇಜ್ ಮಾಡಿ ಅವ್ರಿಗೆ ಇವತ್ತು ನಾಳೆ ನೀವು ಕ್ರಿಕೆಟ್ ಆಡದೆ ಕೂಡ ಅಟ್ಲೀಸ್ಟ್ ಸೊಸೈಟಿಯಲ್ಲಿ ಒಳ್ಳೆ ಸಿಟಿಸನ್ ಆಗಿರಬೇಕು, ಮನೆಯಲ್ಲಿ ಒಬ್ಬ ಒಳ್ಳೆ ಮೆಂಬರ್ ಆಗಿರಬೇಕು. ಒಂದು ಫ್ಯಾಮಿಲಿ ಮೆಂಬರ್ ಅಂದರೆ ಹೇಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಆದಷ್ಟು ನಮಗೆ ಬರೋ ಕೆಪಾಸಿಟಿಯಲ್ಲಿ ನಾವು ಹೇಳ್ತೀವಿ. ಸರ್, ಕಡೆಯದಾಗಿ ಗ್ರಾಮೀಣ ಪ್ರದೇಶ ಸಾಕಷ್ಟು ಪ್ರತಿಭೆಗಳಿರ್ತವೆ. ಅವರೆಲ್ಲ ಏನು ಅನ್ಕೊತಾರೆ ಅಂದರೆ ನಾವು ಇದನ್ನು ರೀಚ್ ಮಾಡೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ, ಅಂದರೆ ನಾವು ಕರ್ನಾಟಕ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ನಾವು IPL ಆಡೋಕ್ಕಾಗಲ್ಲ, ನಾವು ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಮನುಷ್ಯರಿಗೆ ಒಳ್ಳೊಳ್ಳೆ ಕಡೆ ಕೋಚಿಂಗ್ ತೊಗೊತಾ ಇರ್ತಾರೆ, ಅವ್ರ ಹತ್ರ ಎಕ್ವಿಪ್ಮೆಂಟ್ಗಳಿರುತ್ತೆ ಅಂತ ಇರುತ್ತೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್? ನಿಜ ಅಂದರೆ ಈಗ ಮೊಫಸಿಲ್ ಹುಡುಗರು ಅವ್ರಿಗಿರೋ ಜಿದ್ದು ನಮ್ಮ ಮಾಡರ್ನ್ ಸೊಸೈಟಿ ಸಿಟಿಗಳಲ್ಲಿರೋರು, ಮೆಟ್ರೋಪಾಲಿನ್ ಇರೋರಿಗೆ ಅಷ್ಟು ಬರಲ್ಲ. ಅವ್ರು ತುಂಬ ಟಫ್ ಆಗಿರ್ತಾರೆ. ಫಸ್ಟ್ ಆಫ್ ಆಲ್ ಫೀಲ್ಡಿಂಗು, ಅವರಷ್ಟು ಸಿಟಿ ಹುಡುಗರು ಫೀಲ್ಡಿಂಗ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಅವರ ಲೈಫ್ ಸ್ಟೈಲೇ ಟಫ್ ಆಗಿರುತ್ತೆ. ಫಾಸ್ಟ್ ಬೌಲರ್ಸ್ ನೋಡಿದ್ರೆ ಹಳ್ಳಿ ಕಡೆ, ವಿಲೇಜ್ ಕಡೆಯೆಲ್ಲ ಬಂದವರು, ಮೊಫಸಿಲಿಂದ ಬರೋರು, ಅವ್ರು ಫಾಸ್ಟ್ ಬೌಲಿಂಗಲ್ಲೂ ಅವ್ರು ಮುಂದಕ್ಕಿದ್ದಾರೆ. ಸ್ಪಿನ್ ಬೌಲರ್ ನೋಡಿದ್ರೆ ಅವರು ಕೂಡ ಕಷ್ಟ ಸುಖ ಎಲ್ಲ ನೋಡಿ ಇಂಟೆಲಿಜೆನ್ಸ್ ಲೆವೆಲ್ಸ್ ಅವ್ರದ್ದು ಜಾಸ್ತಿ ಇರುತ್ತೆ. ಸ್ವಲ್ಪ ಅವ್ರನ್ನ ಕಾನ್ಫಿಡೆನ್ಸ್ ಕೊಟ್ಟರೆ ಅವರು ತುಂಬ ಅಚೀವ್ ಮಾಡೋಕ್ಕೆ ಸಾಧ್ಯ. ಅದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆದಷ್ಟು ನಾವು ಎನ್ಕರೇಜ್ ಮಾಡ್ತೀವಿ. ಮೊಫಸಿಲ್ ಹುಡುಗರಿಗೆ ಎಲ್ಲರಿಗೂ ಆಡಿಸ್ತೀವಿ. ಪ್ರತಿ ಟೀಮು ನಮ್ಮ ಎಷ್ಟು ಲೀಗ್ ಟೀಮ್ ಇದೆ ಅದರಲ್ಲೆಲ್ಲ ನೋಡಿ ನೀವು ಪ್ರತಿಯೊಂದು ಟೀಮಲ್ಲಿ ನಮ್ಮಲ್ಲಿ ನಾವು ಮೊಫಸಿಲ್ ಹುಡುಗರು ಹಾಕ್ತೀವಿ. ಯಾಕಂದರೆ ಅವ್ರಿಗೂ ಒಂದು ಅವಕಾಶ ಸಿಗಬೇಕು, ಅವರು ಮುಂದಕ್ಕೆ ಬರಬೇಕು, ಮತ್ತು ಅವರ ಅಬಿಲಿಟಿಯಿಂದ ನಮ್ಮ ಟೀಮ್ ಕೂಡ ಗೆಲ್ಲಬೇಕು ಅಂತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.